ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ರಾಜ್ಯ ರಾಜಕಾರಣದಲ್ಲಿ ಈಗ ವಾಲ್ಮೀಕಿ ನಿಗಮದ ಕೋಟ್ಯಾಂತರ ರೂಪಾಯಿ ಹಗರಣದ ಕಾವು ಮತ್ತೆ ಹೆಚ್ಚಾಗಿದೆ. ಬಿ ನಾಗೇಂದ್ರ ಅವರ ಸುತ್ತ ತನಿಖಾ ಸಂಸ್ಥೆಗಳ ಕುಣಿಕೆ ದಿನದಿಂದ ದಿನಕ್ಕೆ ಬಿಗಿಯಾಗ್ತಾ ಇದ್ದು, ಸಚಿವ ಸ್ಥಾನದ ಕುರ್ಚಿ ತ್ಯಾಗ ಮಾಡುವ ಪರಿಸ್ಥಿತಿ ಎದುರಾಗಿದೆಯಾ ಅನ್ನುವಂತಹ ದೊಡ್ಡ ಪ್ರಶ್ನೆ ಹುಟ್ಟುಹಾಕಿದೆ. ಅಧಿಕಾರದ ಗಾದಿ ಉಳಿಸಿಕೊಳ್ಳೋದಕ್ಕೆ ನಡೆಸ್ತಾ ಇರುವಂತಹ ಕಸರತ್ತು ಒಂದ್ ಕಡೆಯಾದ್ರೆ, ವಿಪಕ್ಷಗಳ ತೀವ್ರ ಹೋರಾಟ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಸುಮಾರು 187 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಜ್ಯ ಸರ್ಕಾರದ ಎಸ್ಐಟಿ ತನಿಖೆ ನಡೆಸಿದೆ. ಆದರೆ ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯ ನಡೆಸ್ತಾ ಇರುವ ಸಮಾಂತರ ತನಿಖೆಯಿಂದ ನಾಗೇಂದ್ರ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವ ತನಿಖಾ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ಕಾನೂನು ಸಮರವನ್ನ ಮತ್ತಷ್ಟು ಬಿಗಿಗೊಳಿಸುವ ಸ್ಪಷ್ಟ ಸೂಚನೆಯನ್ನ ಕೂಡ ಕೊಟ್ಟಿದೆ. ಇನ್ನು ಮಳೆಗಾಲದ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಸದನವನ್ನೇ ಕದನಾಂಗಣವನ್ನಾಗಿ ಮಾಡಿದ್ರು. ಇದೀಗ ಈ ಹೋರಾಟವನ್ನ ಬೀದಿಗೆ ತರೋದಕ್ಕೆ ವಿಪಕ್ಷಗಳು ಸಜ್ಜಾಗಿದೆ. ಸೆಪ್ಟೆಂಬರ್ 1ರಿಂದ ರಾಯಚೂರಿನಿಂದ ಬಳ್ಳಾರಿಯವರೆಗೆ ಬೃಹತ್ ಪಾದಯಾತ್ರೆ ನಡೆಸೋದಕ್ಕೆ ಮುಹೂರ್ತವಿಟ್ಟಿದ್ದು, ಈ ಸುದೀರ್ಘ ಪಾದಯಾತ್ರೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಭಾರೀ ಹಿನ್ನಡೆ ತರುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಪರಿಸ್ಥಿತಿ ಗಂಭೀರವಾಗ್ತಾ ಇದ್ದಂತೆ ಸಚಿವ ಬಿ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ಜೊತೆ ದೂರವಾಣಿ ಕರೆಯ ಮೂಲಕ ಕೂಡ ಸುದೀರ್ಘವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಸದ್ಯಕ್ಕೆ ರಾಜೀನಾಮೆ ನೀಡುವಂತೆ ಸಿಎಂ ಯಾವುದೇ ಸೂಚನೆಯನ್ನ ಕೊಡಲಿಲ್ಲ ಅಂತ ನಾಗೇಂದ್ರ ಅವರ ಆಪ್ತ ಮೂಲಗಳು ಹೇಳ್ತಾ ಇದ್ರು ಕೂಡ, ವಿಪಕ್ಷಗಳ ಈ ಬೃಹತ್ ಹೋರಾಟ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರುವ ಮುನ್ಸೂಚನೆ ಸಿಕ್ಕರೆ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಪಡೆಯೋದು ಅನಿವಾರ್ಯ ಕೂಡ ಆಗಬಹುದು. ಒಂದು ವೇಳೆ ಇಲ್ಲಿ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಕುರ್ಚಿಯಲ್ಲೇ ಮುಂದುವರೆದ್ರೆ ಅದು ಬಿಜೆಪಿಗೆ ರಾಜಕೀಯವಾಗಿ ಅತಿ ದೊಡ್ಡ ಅಸ್ತ್ರ ಕೂಡ ಆಗುತ್ತೆ. ರಾಯಚೂರು ಬಳ್ಳಾರಿ ಪಾದಯಾತ್ರೆಯ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಸರ್ಕಾರದ ವಿರುದ್ಧ ಜನಪ್ರಿಯ ಜನಾಭಿಪ್ರಾಯ ರೂಪಿಸೋದಕ್ಕೆ ಬಿಜೆಪಿ ಈಗ ಸಂಚನ್ನ ರೂಪಿಸ್ತಾ ಇದೆ. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ತೀವ್ರ ಮುಜುಗರವನ್ನ ಇದರಿಂದಾಗಿ ಎದುರಿಸಬೇಕಾಗತ್ತೆ. ಮತ್ತೊಂದು ಕಡೆಯಲ್ಲಿ ನೋಡಿ, ನಾಗೇಂದ್ರ ಅವರು ಒಂದು ವೇಳೆ ರಾಜೀನಾಮೆಯನ್ನ ನೀಡಿದ್ರೆ ಅದು ವಿಪಕ್ಷಗಳ ಸುದೀರ್ಘ ಹೋರಾಟಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಜಯ ಅಂತ ಬಿಂಬಿಸ್ತಾರೆ ಇವರು. ಅಂದ್ರೆ ವಾಲ್ಮೀಕಿ ಸಮುದಾಯದಲ್ಲಿ ಉತ್ತಮ ಹಿಡಿತ ಹೊಂದಿರುವಂತಹ ನಾಗೇಂದ್ರ ಅವರಂತಹ ಪ್ರಭಾವಿ ನಾಯಕ ಸಚಿವ ಸ್ಥಾನ ತ್ಯಾಗ ಮಾಡಿದ್ರೆ ಸಮುದಾಯದ ಅಸಮಾಧಾನಕ್ಕೂ ಕೂಡ ಸರ್ಕಾರ ಇಲ್ಲಿ ಕಾರಣ ಆಗಬಹುದು. ಹೀಗಾಗಿ ರಾಜೀನಾಮೆ ನೀಡಿದ್ರೂ ಕಷ್ಟ, ನೀಡದಿದ್ರೂ ಸತತ ಸಮರ ಎದುರಿಸಬೇಕಾದಂತಹ ಒಂದು ಧರ್ಮ ಸಂಕಟ ಈಗ ಕಾಂಗ್ರೆಸ್ ಸರ್ಕಾರದ ಮುಂದೆ ಇದೆ. ಒಟ್ನಲ್ಲಿ ವಾಲ್ಮೀಕಿ ನಿಗಮದ ಈ ಹಗರಣ ಸಚಿವ ನಾಗೇಂದ್ರ ಅವರ ಭವಿಷ್ಯವನ್ನ ಮಾತ್ರ ಅಲ್ಲದೆ ಇಡೀ ಸರ್ಕಾರದ ರಾಜಕೀಯ ಲೆಕ್ಕಾಚಾರಗಳನ್ನೇ ಬುಡಮೇಲು ಮಾಡಿದೆ. ನಾಗೇಂದ್ರ ಅವರು ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಕೊನೆಯ ಹಂತದವರೆಗೂ ಕೂಡ ಹೋರಾಡ್ತಾರ ಅಥವಾ ಸರ್ಕಾರದ ಇಮೇಜ್ ಉಳಿಸೋದಕ್ಕೆ ರಾಜೀನಾಮೆಯ ಹಾದಿ ತುಳಿತಾರ ಎಂಬುದನ್ನ ಕಾದು ನೋಡಬೇಕಿದೆ.